ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಫಾರ್ ಎಜುಕೇಷನ್ ಚಾನಲ್. ಸ್ನೇಹಿತರೆ, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಮಾಡುವುದಕ್ಕೆ ನಮಗೆ ಇವತ್ತು ಒಂದು ಪ್ರಪೋಸಲ್ ಕಳಿಸಿರ್ತಕ್ಕಂಥದ್ದು. ಇದು ನೋಡಿ, ನಮಗೆ ಧಾರವಾಡದ ಕಲಘಟಗಿ ಎಂಬ ಒಂದು ಊರಿನಿಂದ ಬಂದಿದೆ. ಪ್ರಸ್ತುತ ಒಂದು ಒಳ್ಳೆಯ ಹುಡುಗ ಬೇಕು ಅಂತ ಇವರು ಹುಡುಕಾಟ ಮಾಡ್ತಿರ್ತಾರೆ, ಅಂದರೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿರೋದಕ್ಕೆ. ಸೊ ಹಂಗಂದರೆ ಏನು ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಏನಿಲ್ಲ, ಸೊ ಮದುವೆ ಆಗಿರಲ್ಲ, ಆದರೆ ಮದುವೆ ಆಗುವ ಗಂಡಿನ ಥರ ಟ್ರೀಟ್ ಮಾಡೋದು, ಅವರ ಜೊತೆ ಎಲ್ಲ ರೀತಿ ಅನುಭವಿಸ್ಬೋದು ಆ್ಯಂಡ್ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈ ರೀತಿಯ ಒಂದು ಒಳ್ಳೆಯ ಬಾಂಡಿಂಗ್ ಇರ್ತಕ್ಕಂಥದ್ದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಇವರ ವಯೋಮಿತಿ ಬಂದು 33 ವರ್ಷ ಆಗಿರುತ್ತೆ. ಇವರ ಹೆಸರು ಬಂದುಬಿಟ್ಟು ಮಂಜುಳಾ ಅಂತ ಹೇಳಿದ್ದಾರೆ. ಸ್ನೇಹಿತರೆ, 9 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡೆತಿ ನಾನು ಆಗಿದ್ದೇನೆ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ ಒಂದು ಕಲಘಟಗಿ ಎಂಬ ಊರು ಬರ್ತಕ್ಕಂಥದ್ದು ಧಾರವಾಡದ ಜಿಲ್ಲೆಯಲ್ಲಿ ಬರ್ತಕ್ಕಂಥ. ಸ್ನೇಹಿತರೆ, ಸ್ವಲ್ಪದಷ್ಟು ಆಸ್ತಿ ಕೂಡ ಹೊಂದಿದ್ದೇನೆ ಅಂತ ಹೇಳಿರೋದು. ನೋಡೋದಕ್ಕೆ ಸ್ವಲ್ಪ ಬಿಳಿಯ ಬಣ್ಣ, ತೆಳ್ಳಗಿನ ಮೈಕಟ್ಟು ಇವರು ಹೊಂದಿರ್ತಾರೆ. ಬಟ್ ಇವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರಾಬ್ಲಮ್ ಕೂಡ ಇರಲ್ಲ ಮಂಜುಳಾ ಅವ್ರಿಗೆ. ಸ್ನೇಹಿತರೆ, ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ. ಸೊ ಧಾರವಾಡದ ಜಿಲ್ಲೆ ಅಂತಂದರೆ ಉತ್ತರ ಕರ್ನಾಟಕ ಬರುತ್ತೆ. ಅದರಲ್ಲಿ ಒಂದು ತಾಲೂಕಾಗಿರ್ತಕ್ಕಂಥ ಕಲಘಟಗಿ. ಸೊ ಊರು ಕೇಳೇ ಇರ್ತೀರ, ಆ ಒಂದು ಊರಿನಲ್ಲಿರ್ತಕ್ಕಂಥವ್ರು ಎಲ್ಲಿದೆ ಅಂತ. ಏನಿಲ್ಲ, ನೀವು ಡೈರೆಕ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಕೆಲಸ. ಮೊದಲಿಗೆ ನಿಮ್ಮ ಒಂದು ಮಾಹಿತಿಗಳನ್ನು ಅವ್ರಿಗೆ ಮೇಲ್ ಮುಖಾಂತರ ಕಳಿಸ್ಕೊಡ್ಬೇಕು. ಏನೆಲ್ಲ ಮಾಹಿತಿ ಕಳಿಸ್ಕೊಡ್ಬೇಕು ಅಂತಂದರೆ, ನಿಮ್ಮ ಒಂದು ಫೋಟೋ ಸ್ನೇಹಿತರೆ, ಚೆನ್ನಾಗಿರ್ತಕ್ಕಂಥ ಒಂದು ಫೋಟೋ ಆ್ಯಂಡ್ ನಿಮ್ಮ ನೇಮ್, ನೀವು ಇರ್ತಕ್ಕಂಥ ಒಂದು ಪ್ಲೇಸ್ನ ನೇಮು, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಎಷ್ಟು ಜನ, ಇಷ್ಟನ್ನು ಅವ್ರಿಗೆ ಒಂದು ಮೇಲ್ ಮುಖಾಂತರ ಕಳಿಸಿಕೊಟ್ಟರೆ ಸಾಕು. ಅವರೇ ನಿಮ್ಮನ್ನು ಡೈರೆಕ್ಟಾಗಿ ಒಂದು ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ತಾರೆ. ತದನಂತರ ಮಾತಾಡಿ ನೀವೇನಾದರೂ ಅವ್ರಿಗೆ ಮ್ಯಾಚ್ ಆಗ್ತೀಯಾ, ಅಂದರೆ ಕರೆಕ್ಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಎಲ್ಲದೂ ಕೂಡ ಹೊಂದಾಣಿಕೆಯಿಂದ ಹೋಗ್ತಾನೆ ಇವನು, ನನಗೆ ಓಕೆ ಅಂತ ಅವರಿಗೆ ಮನಸ್ಸಿಗೆ ಅನಿಸಿದ್ರೆ ಅವರು ಆನ್ ದ ಸ್ಪಾಟ್ ನಿಮಗೆ ಬರೋದಕ್ಕೆ ಹೇಳ್ತಾರೆ ಆ್ಯಂಡ್ ಮೀಟ್ ಆಗೋದಕ್ಕೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಸೆಲೆಕ್ಷನ್ ಮಾಡ್ಕೊಳ್ಬೇಕಲ್ವ, ಅವ್ರಿಗೂ ಹುಡುಕಾಟ ಮಾಡ್ತಿದ್ದಾರೆ ಅಂತಂದರೆ ಒಬ್ಬರಿಗೆ ಸೆಲೆಕ್ಷನ್ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ದಯಮಾಡಿ ತಾಳಬೇಕು ಅಂತ ನಾನು ಕೂಡ ಹೇಳ್ತೇನೆ. ಹುಡುಗ ನೋಡೋದಕ್ಕೆ ದುಂಡು ಮುಖ ಹೊಂದಿರಬೇಕು ಆ್ಯಂಡ್ ಮುಖದ ಮೇಲೆ ಪಿಂಪಲ್ಸು ಆ್ಯಂಡ್ ಈ ಒಂದು ಪಿಂಪಲ್ಸ್ ಮಾರ್ಕ್ಸು ಈ ರೀತಿಯ ಸಮಸ್ಯೆಗಳಿರಬಾರ್ದು ಅಂತ ಹೇಳಿದ್ದಾರೆ. ಚೆನ್ನಾಗಿರಬೇಕು, ನೋಡೋದಕ್ಕೆ ಬ್ಲ್ಯಾಕ್ ಕಲರ್ ಇದ್ದರೂ ಕೂಡ ಲಕ್ಷಣವಾಗಿರ್ತಕ್ಕಂಥದ್ದು ಒಂದು ಶರೀರ ಮತ್ತು ಫೇಸ್ನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ವಾರಕ್ಕೆ ಒಂದು ಸಲ ಡ್ರಿಂಕ್ ಮಾಡುವವರಾಗಿದ್ದರೆ ಓಕೆ, ಡೈಲಿ ಮಾಡೋರು ಅಂತಂದರೆ ನನಗೆ ಇಷ್ಟ ಆಗಲ್ಲ ಅಂತ ಇವ್ರು ಹೇಳಿರೋದು. ಸ್ಮೋಕಿಂಗ್ ಅಥವಾ ಲಿಮಿಟಲ್ಲಿ ಇರಬೇಕು ಅಂತ ಈ ಒಂದು ಮಂಜುಳಾ ಅವ್ರು ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಹುಡುಗನ ವಯೋಮಿತಿ ಎಷ್ಟರ ಒಳಗೆ ಇರಬೇಕು ಅಂತ ನಾವು ಕೇಳಿದ್ವಿ. ಪ್ರಸ್ತುತ 38ರ ವಯಸ್ಸಿನ ಒಳಗಿನವರ ಹುಡುಗ ಆಗಿರಬೇಕು. ಯಂಗ್ ಆ್ಯಂಡ್ ಡೈನಾಮಿಕ್ ಹುಡುಗನ ಥರ ಕಾಣಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಆ್ಯಂಡ್ ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ನೋಡಿದರೂ ಚೆನ್ನಾಗಿ ಕಾಣಬೇಕು, ಒಂದು ಚೂರು ಕೂಡ ಪ್ರಾಬ್ಲಮ್ ಇರಬಾರ್ದು ಅವ್ರಿಗೆ ಅಂತ ಹೇಳಿದ್ದಾರೆ. ಫೈನಲಿ ಇವರ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರೆಷ್ಟು, ಮಂಜುಳಾ ಅವರ ಒಂದು ಕುಟುಂಬದಲ್ಲಿ ಒಟ್ಟು 9 ಜನ ಸದಸ್ಯರಿರ್ತಾರೆ. ಇದರಲ್ಲಿ ಒಂದು ಇವರಿಗೆ 10 ಲಕ್ಷ ರೂಪಾಯಿ ಆಸ್ತಿ ಬರುತ್ತೆ. ಇದರಲ್ಲಿ 9 ಜನಕ್ಕೆ ಭಾಗ ಮಾಡಬೇಕು ಅಂತಂದರೆ ನೀವೇ ಥಿಂಕ್ ಮಾಡಿ, ಹಬ್ಬ ಅಂದರೆ 1 ಲಕ್ಷ 2 ಲಕ್ಷ ಆಸ್ತಿ ಬರ್ಬೋದೇನೋ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಇಷ್ಟರ ಮಟ್ಟಿಗೆ ಆಸ್ತಿ ಯಾವುದೇ ರೀತಿಯಲ್ಲೂ ಕೂಡ ಬರಲ್ಲ ಆ್ಯಂಡ್ ಹೆಣ್ಮಕ್ಳಿಗೆ ಕೂಡ ಬರಲ್ಲ, ಗಂಡು ಮಕ್ಕಳಿಗೆ ಜಾಸ್ತಿ ಬರುತ್ತೆ. ಸಾಕು, ಒಳ್ಳೆಯ ಹುಡುಗ ಇದ್ದರೆ ಸಾಕು, ನನಗೆ ಆಸ್ತಿಯ ಬಗ್ಗೆ ಯಾವುದೇ ರೀತಿಯ ವ್ಯಾಮೋಹ ಕೂಡ ಇಲ್ಲ ಅಂತ ಹೇಳಿರೋದು. ಇವರು ಫೈನಲಿ ಒಂದು ಬೇರೆ ಮನೆ ಮಾಡ್ಕೊಳ್ಬೇಕು ಅಂತ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ. ಅಂದರೆ ಮದುವೆ ಆಗದೇನೆ ಒಂದು ಬೇರೆ ಮನೆ ಮಾಡಿಕೊಂಡು ಲೈಫ್ನಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು, ನಾನು ಎಲ್ಲ ಊರು ಸುತ್ತಾಡಬೇಕು, ಪ್ರತಿಯೊಂದು ಪ್ಲೇಸನ್ನು ನೋಡಬೇಕು, ನನ್ನ ಗಂಡನ ಥರ ಟ್ರೀಟ್ ಮಾಡ್ಕೊಂಡು ಹೋಗೋದಕ್ಕೆ ಒಬ್ಬ ಒಳ್ಳೆಯ ಹುಡುಗನೇ ಬೇಕು ನನಗೆ, ತುಂಬ ಅರ್ಜೆಂಟ್ ಇದೆ, ಬೇಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಒಂದು ಮಂಜುಳಾ ಅವರು ತುಂಬ ಆಸೆ ಪಡ್ತಿದ್ದಾರೆ. ಆ್ಯಂಡ್ ನೀವು ಅವರ ಜೊತೆ ಮಲ್ಕೊಳ್ಳೋಕ್ಕೆ ಇದೇ ಅವರ ಒಂದು ಬೆಡ್ರೂಮ್ ಆಗಿರುತ್ತೆ, ಮಂಜುಳಾ ಅವರ ಬೆಡ್ರೂಮ್. ಸ್ನೇಹಿತರೆ, ನೋಡ್ಕೊಳ್ಳಿ, ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಆ ಒಂದು ಊರಿಗೆ ಹೋದಾಗ, ಧಾರವಾಡದ ಕಲಘಟಗಿ ಎಂಬ ಒಂದು ಊರಿಗೆ ಹೋದಾಗ ಈ ರೀತಿಯ ಒಂದು ಮನೆಯನ್ನು ನೋಡಿದ್ರಿ ಅಂತಂದರೆ ಡೈರೆಕ್ಟಾಗಿ ಈ ಒಂದು ಮನೆಗೆ ಹೋಗ್ಬಿಟ್ಟು ಪ್ರಸ್ತುತ ಅವರ ಜೊತೆ ಮಾತಾಡಿ ಆ್ಯಂಡ್ ಅವರು ಯೋಚನೆ ಮಾಡ್ದೇ ಎಲ್ಲಿಂದ ಬಂದಿದ್ದಾರೆ ಅಂತ ಯೂಟ್ಯೂಬಲ್ಲಿ ನಿಮ್ಮ ಚಾನಲಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ನೋಡ್ತೀವಿ ಅಂತ ಹೇಳಿದರೆ ಸಾಕು, ಅವರೇ ನಿಮ್ಮನ್ನು ಖುದ್ದಾಗಿ ಕರೆದ್ಬಿಟ್ಟು ಏನೇನೆಲ್ಲ ಡೀಟೇಲ್ಸ್ ಕೇಳಬೇಕು, ಏನೇನೆಲ್ಲ ಮಾಡಬೇಕು ಅಂತ ಅವರೇ ಹೇಳ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು. ನಮಸ್ತೆ, ಬಾಯ್.